टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲೇಜು ಉಪನ್ಯಾಸಕರಿಂದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದೆ. ಮೂಡಬಿದರೆಯ ಕಾಲೇಜಿನಲ್ಲಿ ನಡೆದಂತಹ ಹೇಯ ಕೃತ್ಯ, ವಿದ್ಯಾರ್ಥಿನಿ ಮೇಲೆ ಕಾಲೇಜು ಉಪನ್ಯಾಸಕರೇ ಅತ್ಯಾಚಾರವೆಸಗಿದ್ದಾರೆ. ಮೂಡಬಿದರೆಯ ಕಾಲೇಜು ಉಪನ್ಯಾಸಕರಿಂದ ನಡೆದಿರುವಂತಹ ಹೇಯ ಕೃತ್ಯ ಇದು. ಫಿಸಿಕ್ಸ್ ಬಯಾಲಜಿ ಉಪನ್ಯಾಸಕರು ಮತ್ತವರ ಗೆಳೆಯರಿಂದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ. ಸಂತ್ರಸ್ತ ಯುವತಿ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು, ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಠಾಣೆಗೆ ದೂರು ಕೊಡಲಾಗಿದೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಕೇಸ್ ದಾಖಲು ಮಾಡಿ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ, ಬಯಾಲಜಿ ಲೆಕ್ಚರರ್ ಸಂದೀಪ್ ಮತ್ತವರ ಗೆಳೆಯ ಅನೂಪ್ ಬಂಧಿತ ಆರೋಪಿಗಳು. ಉಪನ್ಯಾಸಕರಾಗಿ ವೃತ್ತಿಯಲ್ಲಿದ್ದಂಥವರು, ಆದರೆ ನಡೆಸಿದ ಮಾತ್ರ ಹೇಯ ಕೃತ್ಯ. ವಿದ್ಯಾರ್ಜನೆ ಮಾಡಬೇಕಾಗಿದ್ದಂಥ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಈಗ ದೂರಿನನ್ವಯ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಮೂವರು, ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ, ಬಯಾಲಜಿ ಲೆಕ್ಚರರ್ ಸಂದೀಪ್ ಮತ್ತವರ ಗೆಳೆಯ ಅನೂಪ್. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಹೇಯ ಕೃತ್ಯ, ವಿದ್ಯಾರ್ಜನೆ ಮಾಡಬೇಕಾದಂತ ಉಪನ್ಯಾಸಕ ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ಈ ಒಂದು ಘಟನೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತೇಳಿ ಈಗ ಕೇಸನ್ನ ದಾಖಲು ಮಾಡಿಕೊಂಡು ಮೂಡುಬಿದ್ರೆಯಲ್ಲಿ ಒಂದು ಖಾಸಗಿ ಹೆಸರಾಂತ ಕಾಲೇಜಿನಲ್ಲಿ ಉಪನ್ಯಾಸ ಮಾಡ್ತಿದ್ದಂತ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ ಮತ್ತೆ ಬಯಾಲಜಿ ಲೆಕ್ಚರರ್ ಸಂದೀಪ್ ಅನ್ನೋರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅವರ ಗೆಳೆಯ ಒಬ್ಬ ಅನೂಪ್ ಅಂತೇಳಿ ಮಾರತಹಳ್ಳಿಯ ನಿವಾಸಿ, ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಮುಖವಾಗಿ ಈಕೆ PUC ವ್ಯಾಸಂಗ ಮಾಡ್ತಿದ್ದಂತ ಸಂದರ್ಭದಲ್ಲಿ ನರೇಂದ್ರ ಮತ್ತೆ ಸಂದೀಪ್ ಇವರಿಬ್ಬರ ಸಂಪರ್ಕದಲ್ಲಿ ಇರ್ತಾಳೆ ಆಸ್ ಎ ಸ್ಟೂಡೆಂಟ್ ಆಗಿ. ಅದಾದ್ಮೇಲೆ ಆಕೆಯ ಸಂಪರ್ಕವನ್ನು ಸಾಧಿಸ್ಕೊಂಡು ಆಕೆಗೆ ನೋಟ್ಸ್ ಅನ್ನ ಕೊಡ್ತೀವಿ ಮತ್ತೆ ಸಹಾಯವನ್ನ ಮಾಡ್ತೀವಿ ಅನ್ನೋ ನೆಪದಲ್ಲಿ ಮೊದಲನೇದಾಗಿ ನರೇಂದ್ರ ಅನ್ನೋ ಒಬ್ಬ ನೀಚ ವ್ಯಕ್ತಿ ಏನಿದ್ದಾನೆ, ಈತ ಆಕೆಯನ್ನ ಬಳಸ್ಕೊಂತಾನೆ, ಆಕೆ ಮೇಲೆ ಅತ್ಯಾಚಾರವನ್ನ ಮಾಡ್ತಾನೆ. ಅದಾದ ಕೆಲ ದಿನಗಳ ನಂತರವಾಗಿ ನಿರಂತರವಾಗಿ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗಿದ ಬಳಿಕವಾಗಿ ಈ ನರೇಂದ್ರ ಅತ್ಯಾಚಾರ ಮಾಡಿದ್ದು ಮತ್ತೆ ಆ ಯುವತಿಯನ್ನ ಬಳಸ್ಕೊಂಡಿದ್ದಂಥದ್ದು ಒಂದಷ್ಟು ವಿಚಾರಗಳು ಬಯಾಲಜಿ ಲೆಕ್ಚರ್ ಆಗಿದ್ದಂತ ಸಂದೀಪನಿಗೆ ತಿಳಿಸ್ತಾನೆ. ಈ ಒಂದು ತಿಳಿಸಿದಂಥದ್ದನ್ನ ಅಡ್ವಾಂಟೇಜ್ ತಗೊಂಡು ಆ ಹುಡುಗಿಗೆ ಮತ್ತೆ ಈ ಸಂದೀಪ್ ಅನ್ನೋನ್ ಏನಿದ್ದಾನೆ ಇವನು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬ್ಲಾಕ್ ಮೇಲ್ ಅನ್ನ ಮಾಡಿ ತನ್ನ ಬಳಿ ಫೋಟೋಗಳಿದಾವೆ, ವಿಡಿಯೋಗಳಿದಾವೆ ಅಂತ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಆ ಯುವತಿಯನ್ನ ಈ ಸಂದೀಪ್ ಅನ್ನೋ ಒಬ್ಬ ಲೆಕ್ಚರ್ ಏನಿದ್ದಾನೆ ಈತ ಅತ್ಯಾಚಾರವನ್ನ ಮಾಡ್ತಾನೆ. ಎರಡನ್ನ ನಡೆದ ಬಳಿಕವಾಗಿ ಈ ಎಲ್ಲಾ ಕೃತ್ಯ ನಡೆಯೋದು ಅನೂಪ್ ಅನ್ನೋ ಒಬ್ಬ ವ್ಯಕ್ತಿಯ ರೂಮ್ ನಲ್ಲಿ ಮಾರತಹಳ್ಳಿಯಲ್ಲಿ. ಹೀಗಾಗಿ ಆತನು ಕೂಡ ನಂತರದ ದಿನಗಳಲ್ಲಿ ಆ ಹುಡುಗಿಯ ಸಂಪರ್ಕ ಮಾಡಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡುವಂತದ್ದಾಗಿದೆ. ನೊಂದ ಯುವತಿ ಪೋಷಕರಿಗೆ ತಿಳಿಸಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟ ಬಳಿಕವಾಗಿ ಮಹಿಳಾ ಆಯೋಗದವರು ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ಟ ಮೇಲೆ ಪೊಲೀಸರು ಕೇಸ್ ದಾಖಲು ಮಾಡಿ ಮೂವರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಪ್ರಜ್ವಲ್ ತಮ್ಮ ಮಾಹಿತಿಗೆ.